ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕು ಶೇರು ಮಾಡಿ. ಹಾಗಿದ್ದರೆ ಮುದ್ದು ಸೊಸೆ ಧಾರಾವಾಹಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಕಣ್ಮಣಿ ಮದುವೆ ಆಗೋ ಹುಡುಗನ ಬಗ್ಗೆ ವಿಚಾರಿಸಿರ್ತಾರೆ ಭದ್ರಾ ಅವರು. ಆಗ ನಂಜೇಗೌಡರಿಗೆ ಫೋನ್ ಮಾಡಿ ಆ ವ್ಯಕ್ತಿ ಹೇಳ್ತಾರೆ, ನಿಮ್ಮ ಬೀಗ್ರ ಮಗ ಆ ಭದ್ರೇಗೌಡ ಈಗ ತಾನೇ ನನ್ನ ಹತ್ರ ಬಂದಿದ್ದ, ಯಾಕಪ್ಪ ಮದುವೆಗೆ ಹೇಳಕ್ಕ ಅಂತ ನಂಜೇಗೌಡರು ಕೇಳ್ತಾರೆ. ಇಲ್ಲ, ನಿಮ್ಮ ಮಗನ ಬಗ್ಗೆ ವಿಚಾರಿಸ್ಕೊಂಡು ಹೋಗೋದಿಕ್ಕೆ ಅಂತ ಹೇಳಿದಾಗ ಆ ಹುಡುಗನ ತಂದೆ ಗಾಬರಿಯಾಗ್ಬಿಡ್ತಾರೆ. ಅವನಿಗೆ ನಿಮ್ಮ ಮಗನ ಬಗ್ಗೆ ಏನೋ ಅನುಮಾನದ ವಾಸನೆ ಬಂದಂಗೈತೆ, ಅದಕ್ಕೆ ನಿಮ್ಮ ಮನೆತನದ ಬಗ್ಗೆ ಹಾಗೆ ನಿಮ್ಮ ಮಗನ ಗುಣದ ಬಗ್ಗೆ ವಿಚಾರಿಸಕ್ಕೆ ಬಂದಿದ್ದ, ಅದಕ್ಕೆ ನೀನೇನು ಹೇಳ್ದು ಅಂತ ಕೇಳ್ತಾರೆ ನಂಜೇಗೌಡರು. ಅಯ್ಯೋ, ನಿನ್ನನ್ನು ಬಿಟ್ಕೊಡೋಕ್ಕಾಗುತ್ತೆಯೇ, ಒಳ್ಳೇದೇ ಹೇಳಿದ್ದೀನಿ, ಎಲ್ಲರೂ ನನ್ನಂಗೆ ಇರಲ್ವಲ್ಲ, ಅದಕ್ಕೆ ಏನಾದ್ರೂ ಈ ವಿಚಾರನ ನಿನ್ನ ಕಿವಿಗೆ ಹಾಕೋಣ ಅಂತ ಫೋನ್ ಮಾಡಿದೆ ಅಂತ ಹೇಳ್ತಾರೆ ಆ ವ್ಯಕ್ತಿ. ಶಾನೆ ಥ್ಯಾಂಕ್ಸ್ ಪೂಜಾ, ಮರಿದೆ ಮದ್ವೆಗೆ ಬಂದ್ಬಿಡಪ್ಪ ಅಂತ ಹೇಳ್ತಾರೆ. ನಾನೇನೋ ಬರ್ತೀನಿ, ಮದ್ವೆಗೆ ಏನು ತೊಂದರೆ ಆಗ್ದಂಗೆ ನೋಡ್ಕೊಳಪ್ಪ ಅಂತ ಹೇಳ್ತಾರೆ ಆ ವ್ಯಕ್ತಿ. ಈ ಕಡೆ ನೋಡಿದ್ರೆ ಈಶ್ವರಿಗೆ ನಂಜೇಗೌಡರು ಕಾಲ್ ಮಾಡಿ ಹೇಳ್ತಾರೆ, ಏನಂತ ಹೇಳವ, ನಿಮ್ಮ ಭದ್ರೇಗೌಡ ಇಲ್ಲಿಗೆ ಬಂದ್ಬಿಟ್ಟು ನನ್ನ ಮಗನ ಬಗ್ಗೆ ಎಲ್ಲ ಕಡೆ ವಿಚಾರಿಸ್ತಾ ಇದ್ದಾನೆ ಅಂತ ಎಕ್ಸ್ಪ್ಲೇನ್ ಮಾಡಿ ಫೋನಲ್ಲಿ ಈಶ್ವರಿಗೆ ಹೇಳಿದಾಗ ಈಶ್ವರಿ ಶಾಕ್ ಆಗ್ಬಿಡ್ತಾರೆ. ನೀನು ನೋಡಿದ್ರೆ ನಾನು ಇದೀನಿ, ತಲೆ ಕೆಡಿಸ್ಕೋಬೇಡಿ ಅಂತಂದೆ, ಈಗ ನೋಡಿದ್ರೆ ಅವ್ನು ಹಿಂಗೆಲ್ಲ ಮಾಡ್ತಾನಲ್ಲವ ಅಂತ ಹೇಳ್ತಾರೆ. ಅಣ್ಣ, ಇಷ್ಟಕ್ಕೆಲ್ಲ ನೀನು ಯಾಕೆ ಟೆನ್ಷನ್ ಮಾಡ್ಕೊತಾ ಇದೀಯಾ, ಯಾರೋ ನಮಗೆ ಆಗದೆ ಇರೋರು ಇಂಥ ಮಸ್ಲತ್ ಮಾಡಿದ್ದಾರೆ ಅನ್ಸುತ್ತೆ. ಸರಿ, ಇವಾಗ ನಾವಿನ್ನೇನು ಮಾಡೋದು ಅಂತ ನಂಜೇಗೌಡರು ಹೇಳ್ತಾರೆ. ನೋಡೋಣ, ಇವಾಗ ಟೆನ್ಷನ್ ಮಾಡ್ಕೊಳೋದು ಬಿಟ್ಬಿಟ್ಟು ಆ ಭದ್ರನಿಗೆ ಫೋನ್ ಮಾಡು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾರೆ ಫೋನಲ್ಲಿ. ಏನು ಹೇಳಿದ್ದೀನೋ ಅದನ್ನು ಹಾಗೆ ಭದ್ರನಿಗೆ ಹೇಳಿ ಅಂತ ಹೇಳ್ತಾರೆ ಈಶ್ವರಿ. ನಂಜೇಗೌಡರು ಭದ್ರನಿಗೆ ಕಾಲ್ ಮಾಡ್ತಾರೆ. ಫೋನ್ನ ರಿಸೀವ್ ಮಾಡಿಬಿಟ್ಟು ಭದ್ರ ಯಾರು ಹೇಳಿ ಅಂತ ಹೇಳಿದಾಗ, ನಾನು ಕಣಪ್ಪ ನಿಮ್ಮ ಬೀಗರು ನಂಜೇಗೌಡರು. ಅಯ್ಯೋ ನೀವಾ, ನಂಗೆ ಗೊತ್ತಾಗ್ಲಿಲ್ಲ, ಬೇಸರ ಮಾಡ್ಕೋಬೇಡಿ ಅಂತ ಭದ್ರ ಹೇಳ್ತಾರೆ. ಇದಕ್ಕೆಲ್ಲ ಯಾರು ಬೇಸರ ಮಾಡ್ಕೊತಾರಪ್ಪ, ಆದರೆ ನೀನು ಮಾಡ್ತಾ ಇರೋ ಕೆಲಸ ಶಾನೆ ನೋವಾಗ್ತಾ ಇದೆ. ಅಯ್ಯೋ ದೇವ್ರೆ, ನಾನೇನಂತದ್ ಮಾಡಿದೆ ಅಂತ ಭದ್ರ ಕೇಳ್ತಾರೆ. ಇಲ್ಲ ಕಣಪ್ಪ, ನಿನಗೆ ನನ್ನ ಮೇಲೋ ನನ್ನ ಮಗನ ಮೇಲೋ ಅನುಮಾನ ಬಂದರೆ ನೇರವಾಗಿ ನನ್ನ ಹತ್ರನೇ ಬಂದು ಕೇಳಪ್ಪ. ಇನ್ನು 2 ದಿವಸಕ್ಕೆ ಮದುವೆನ ಇಟ್ಕೊಂಡು ಸಿಕ್ಕಿದರ ಹತ್ರ ನಮ್ಮ ವಿಚಾರಿಸಿದ್ರೆ ಜನ ಏನು ತಿಳ್ಕೊಳಕ್ಕಿಲ್ಲ ಹೇಳು. ಆದರೆ ನಿಮ್ಮ ಮಟ್ಟಕ್ಕೆ ನಾವು ಇಲ್ಲದೆ ಇರ್ಬೋದು, ನಮ್ಮ ಮಟ್ಟಕ್ಕೆ ಹೆಸರನ್ನ ಮಾಡಿಕೊಂಡು ಗೌರವನ ಉಳಿಸ್ಕೊಂಬಂದಿದ್ದೀವಿ ಅಂತ ನಂಜೇಗೌಡರು ಹೇಳ್ತಾರೆ. ಅಯ್ಯೋ ನೀವು ಬೇಸರ ಮಾಡ್ಕೋಬೇಡಿ, ನಾವು ಮುದ್ದಾಗಿ ಸಾಕಿರೋ ಹೆಣ್ಮಗಳನ್ನ ಇನ್ನೊಂದು ಮನೆಗೆ ಸೊಸೆಯಾಗಿ ಕೊಡಬೇಕು ಅಂದ್ರೆ ನಮಗೂ ಭಯ ಇರ್ತದಲ್ವೇ, ಹಂಗಾಗಿ ಸ್ವಲ್ಪ ಸಾಧಾರಣವಾಗಿ ವಿಚಾರಿಸಿದ್ನೇ ಹೊರತು ಯಾರೇ ಇನ್ನೇನು ಉದ್ದೇಶ ಇಟ್ಕೊಂಡು ವಿಚಾರಿಸ್ಲಿಲ್ಲ ಅಂತ ಹೇಳ್ತಾರೆ ಭದ್ರ. ನನಗೂ ಹೆಣ್ಣೆತ್ತವ್ರ ಮನಸ್ಥಿತಿ ಅರ್ಥ ಆಯ್ತದ ಕಣಪ್ಪ, ನನಗೂ ಒಬ್ಬ ಹೆಣ್ಮಗಳಿದ್ದಾರೆ ನೋಡಪ್ಪ ಭದ್ರ, ನಿನ್ನ ತಂಗಿ ನನ್ನ ಮನೆಗೆ ಸೊಸೆಯಾಗಿ ಬರ್ತಾ ಇಲ್ಲ, ಮಗಳಾಗಿ ಬರ್ತಾ ಇದ್ದಾಳೆ. ಹಿಂಗೇನಾದ್ರೂ ನಿನಗೆ ಅನುಮಾನ ಇದ್ರೆ ನೇರವಾಗಿ ನನ್ನ ಮನೆ ಬಾ, ಕುಂತ್ಕೊಂಡು ಮಾತಾಡೋಣ ಅಂತ ಹೇಳ್ತಾರೆ ನಂಜೇಗೌಡರು. ಅದು ಬಿಟ್ಟು ಊರವ್ರ ತಾವೆಲ್ಲ ಕೇಳ್ಕೊಂಬರ್ಬೇಡ ಆಯ್ತಾ, ನನಗೆ ಅರ್ಥ ಆಯ್ತದ ಬಿಡಿ, ನನ್ನ ಮೇಲೆ ನಂಬಿಕೆ ಇಡಿ, ನಿಮ್ಮ ಮೇಲೆ ಸಂಪೂರ್ಣ ನಂಬಿಕೆ ನನಗೂ ಇದೆ, ನೀವು ಮದುವೆ ಕೆಲಸ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಭದ್ರ. ನಂಜೇಗೌಡರು ಫೋನ್ ಕಟ್ಟಾಗಿದ ತಕ್ಷಣನೇ ಈ ಮದುವೆ ನಡೆಯೋ ಗಂಟ ನಾನು ಶಾನೆ ಹುಷಾರಾಗಿದ್ರೆ ಸಾಕು ಅಂತ ಮಾತಾಡ್ಕೋತಾರೆ. ಈ ಕಡೆ ನೋಡಿದ್ರೆ ಕಣ್ಮಣಿ ರಾಕೇಶ್ ಅವರಿಗೆ ಪದೇ ಪದೇ ಕಾಲ್ ಮಾಡ್ತಾ ಇರ್ತಾರೆ. ರಾಕೇಶ್ ರಿಟರ್ನ್ ಕಣ್ಮಣಿಗೆ ಕಾಲ್ ಮಾಡ್ತಾರೆ. ಇಷ್ಟೊತ್ತು ನನ್ನ ಜೊತೆ ದೊಡ್ಡಗೌಡ್ರು ಚಿಕ್ಕಗೌಡ್ರು ನನ್ನ ಜೊತೆ ಇದ್ರು, ಅದಕ್ಕೆ ಫೋನ್ ಕಟ್ ಮಾಡ್ತಿದ್ದೆ, ಈಗ ಹೇಳು ಅಂತ ಹೇಳ್ತಾರೆ ರಾಕೇಶ್. ನಾನು ಹೇಳಿದ್ದೆಲ್ಲ ಹೇಳಿ ಆಗೋಗೈತೆ, ಇವಾಗ ನೀನ್ ಹೇಳು ಏನ್ ಮಾಡ್ಬೇಕು ಅಂತ ಕೇಳ್ತಾರೆ ಕಣ್ಮಣಿ. ನೀನೇ ನಿಮ್ಮ ಮನೆಯವ್ರ ಜೊತೆ ಮಾತಾಡಿ ಒಪ್ಸಕ್ ಆಗಿಲ್ಲ ಅಂದ್ಮೇಲೆ ನಾನು ಏನ್ ಮಾಡ್ಲಿ ಹೇಳು, ನನ್ನಿಂದ ಏನ್ ಮಾಡಕ್ ಸಾಧ್ಯ ಅಂತ ಕೇಳ್ತಾರೆ ರಾಕೇಶು. ನೀನ್ ಇಲ್ಲ ಅಂದ್ರೆ ನಾನು ಬದುಕಲ್ಲ ಅಂತ ಗೊತ್ತಿದ್ರು ಹಿಂಗೆ ಹೇಳ್ತಾ ಇದೆಯಲ್ಲ, ನಾಳೆ ಬೆಳಿಗ್ಗೆನೆ ಮದ್ವೆ ಇಟ್ಕೊಂಡು ಏನ್ ಮಾಡ್ಬೇಕಂತ ದಿಕ್ಕೆ ತೋರಿಸ್ತಾ ಇಲ್ಲ ಅಂತ ರಾಕೇಶ್ ಹೇಳ್ತಾರೆ. ಈಗ ನಾನು ಏನ್ ಹೇಳ್ಬೇಕಂತ ನೀನೇ ಹೇಳು ಅಂತ ಕಣ್ಮಣಿ ಕೇಳ್ತಾರೆ. ಸರಿ ನಡಿ, ನಾವಿಬ್ರು ಓಡೋಗಿ ಮದ್ವೆ ಆಗ್ಬಿಡೋಣ. ಹಾಗಂದ ತಕ್ಷಣ ರಾಕೇಶ್ ಶಾಕ್ ಆಗ್ಬಿಡ್ತಾರೆ. ನಾನು ಹೇಳೋದ್ ಕೇಳಿಸ್ತಲ್ವಾ, ಹಲೋ ರಾಕಿ ಅಂತ ಹೇಳ್ತಾರೆ ಕಣ್ಮಣಿ. ಏನ್ ತಮಾಷೆ ಮಾಡ್ತಾ ಇದೀಯಾ, ಅದೆಲ್ಲ ಆಗುವಂತ ಮಾತೆ ಅಂತ ಹೇಳ್ತಾರೆ ರಾಕೇಶ್. ಮನ್ಸೊಂದು ಇದ್ರೆ ಎಲ್ಲ ಸಾಧ್ಯ ಆಯ್ತದೆ, ನಮ್ ಪ್ರೀತಿ ಉಳಿಬೇಕು, ನಾನ್ ಬದುಕಿರ್ಬೇಕು ಅಂದ್ರೆ ನಮ್ಗೆ ಉಳಿದಿರೋ ದಾರಿ ಇದು ಒಂದೇ ಅಂತ ಕಣ್ಮಣಿ ಹೇಳ್ತಾರೆ. ಆದ್ರೆ ಅದೆಲ್ಲ ಹೆಂಗೆ ಅಂತ ತಡವರ್ಸ್ತಾ ಕೇಳ್ತಾರೆ ರಾಕೇಶ್ ಅವರು. ನೋಡು, ನಾಳೆ ನನ್ನನ್ನ ಕರ್ಕೊಂಡು ಹೋಗಕ್ಕೆ ಕಾರ್ನೆಲ್ಲ ಅಲಂಕಾರ ಮಾಡಿರ್ತಾರೆ, ಕಾರ್ಗೆ ಯಾರು ಹತ್ತದಂಗೆ ಐಟಮ್ಸ್ ಎಲ್ಲ ತುಂಬಿಡು, ಅದರಲ್ಲಿ ಒಬ್ಬರಿಗೆ ಮಾತ್ರ ಜಾಗ ಇರ್ಬೇಕು, ಹಂಗ್ ತುಂಬಿಸ್ಬಿಡು, ಆಮೇಲೆ ಆ ಕಾರ್ ಹತ್ತೋ ಜವಾಬ್ದಾರಿ ನಂದು, ಆಗ ಹೋಗೋ ದಾರಿನಲ್ಲಿ ಬೇರೆ ಎಲ್ಲಾದ್ರೂ ಹೋಗಿ ಮದ್ವೆ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ತಾರೆ ಕಣ್ಮಣಿ. ಇನ್ನು ನನ್ನ ಕತ್ತಿಗೆ ತಾಳಿ ಕಟ್ಟಿದ್ಮೇಲೆ ಅದೇನ್ ಬಂದ್ರು ಹೆದರ್ಸೋಣ, ಅಲ್ಲ ನೀನ್ ಅನ್ಕೊಂಡಷ್ಟು ಅಷ್ಟು ಸುಲಭದ ಮಾತು ಅನ್ಕೊಂಡಿದ್ಯಾ ಕಣ್ಮಣಿ ಅಂತ ಕೇಳ್ತಾರೆ ರಾಕೇಶ್. ನನ್ನ ಪ್ರೀತಿ ಉಳಿಸ್ಕೋಬೇಕು ಅನ್ನೋದ್ರ ಮುಂದೆ ಇದ್ಯಾವುದು ದೊಡ್ಡದಲ್ಲ, ನಿರ್ಧಾರ ಮಾಡಾಗದೆ ನೀನು ನನ್ನನ್ನ ಬದುಕ್ಸ್ಕೋಬೇಕು ಅನ್ನೋ ಆಸೆ ಇದ್ರೆ ಈ ಕೆಲಸ ಮಾಡಕ್ಕೆ ಸಿದ್ಧವಾಗಿರು ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾರೆ. ಏನಪ್ಪಾ ಇವಳು ಹಿಂಗೆ ಹೇಳ್ತಾವಳೆ, ಇವಾಗ ನಾನು ಏನ್ ಮಾಡ್ಲಿ ಅಂತ ಗಾಬರಿ ಆಗಿರ್ತಾರೆ ರಾಕೇಶ್ ಅವರು. ಈ ಕಡೆ ನೋಡಿದ್ರೆ ಈಶ್ವರಿ ಅವರು ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರ್ಬೇಕಾದ್ರೆ ಚಿತ್ರ ಹೇಳ್ತಾರೆ, ಯಾಕವ ಹಿಂಗ್ ಟೆನ್ಷನ್ ಮಾಡ್ಕೊಂಡಿದಿ, ಏನಾಯ್ತು ಅಂತ ಕೇಳ್ತಾರೆ. ಚಿತ್ರ, ಆ ಕಣ್ಮಣ್ಣಿನ ಮದ್ವೆ ಆಗೋ ಹುಡುಗ ಹೆಂಗೆ ಏನು ಅಂತವ ಭದ್ರ ಊರ್ ತುಂಬಾ ಕೇಳ್ಕೊಂಡು ಓಡಾಡ್ತಾ ಇದ್ದಾನಂತೆ, ಅದನ್ನ ಕೇಳ್ತಾ ಇದ್ರೆ ತಲೆ ಸಿಡಿದು ಹೋಗ್ತಾ ಇದೆ ಅಂತ ಹೇಳ್ತಾರೆ ಈಶ್ವರಿ. ಹಂಗಲ್ಲ ಕಣವ, ಹುಡುಗ ಒಳ್ಳೆಯವನು ಅಂದ್ಮೇಕೆ
ಅದ್ರ ಯಾರನ್ನಾರ ವಿಚಾರಿಸ್ಕೊಳ್ಳಿ ಏನಾಗ್ಬಿಡುತ್ತೆ ಬಿಡು ಅಂತ ಹೇಳ್ತಾರೆ ಚಿತ್ರ. ಒಳ್ಳೆಯವನು ಕೆಟ್ಟವನು ಯಾವನು ಗೊತ್ತು. ಆಗ ಚಿತ್ರ ಹೇಳ್ತಾರೆ ಹುಡುಗ ಬಂಗಾರದಂತನಂತ ನೀನೇ ಹೇಳ್ದಲ್ಲವ. ಆಗ ಈಶ್ವರಿ ಹೇಳ್ತಾರೆ ಕೋಟ್ಯಾಂತರ ರೂಪಾಯಿ ಲಾಭ ಮಾಡ್ಕೋಬಹುದು ಅಂತ ಈಗ ಅನ್ಸಿದ್ದನ್ನ ನಾನು ಹೇಳ್ದೆ. ಬರೋ ಆಸ್ತಿನಾಗೆ ಪಾಲ್ ಕೇಳಿದ್ಕೆ ಮುಂದೆ ನೋಡದೆ ಕೊಡ್ತೀನಿ ಅಂತ ಅಂದ್ರೆ ಏನ್ ಅರ್ಥ ಹೇಳು? ಒಳ್ಳೆಯವನಾಗಿರೋದಕ್ಕೆ ಹೆಂಗೆ ಸಾಧ್ಯ? ಹೌದಲ್ವೇ? ಹಂಗಾದ್ರೆ ಹೆಂಗವ ಈಗ ಮಾಡೋದು ಅಂತ ಚಿತ್ರ ಕೇಳ್ತಾರೆ. ಅದೇ ನನಗೆ ಗೊತ್ತಾಗ್ತಾ ಇಲ್ಲ ಚಿತ್ರ, ಅದೇನಾದ್ರೂ ಅವ್ನು ಸರಿ ಇಲ್ಲ ಅಂತ ಗೊತ್ತಾತು ಅನ್ಕೋ, ಮದ್ವೆ ನಿಲ್ಸೋದ್ರಾಗೆ ಆಶ್ಚರ್ಯವೇ ಇಲ್ಲ ಅಂತ ಈಶ್ವರಿ ಹೇಳ್ತಾ ಇರ್ಬೇಕಾದ್ರೆ ವಿನಂತಿ ಸಾವಿತ್ರಿ ಕೇಳಿಸ್ಕೊಂಡ್ಬಿಡ್ತಾರೆ. ಅಷ್ಟರಲ್ಲಿ ಸಾವಿತ್ರಿ ಬಂದ್ಬಿಟ್ಟು ಏನತ್ತಿಗೆ ನಿಮ್ ಮಾತಿನ ಅರ್ಥ ಅಂತ ಕೇಳ್ತಾರೆ. ಮದ್ವೆ ಯಾಕೆ ನಿಂತೋಗುತ್ತೆ, ಯಾಕಿಂತ ಮಾತಾಡ್ತಾ ಇದೀಯ ಅಂತ ಕೇಳ್ತಾರೆ ಸಾವಿತ್ರಿ. ಅಯ್ಯಯ್ಯೋ ಏನ್ ಹೇಳ್ತಾ ಇದೀಯ ಸಾವಿತ್ರಿ, ಮದ್ವೆ ನಿಂತೋಗುತ್ತಂತ ಯಾರ್ ಮಾತಾಡಿದ್ದು, ಯಾಕೆ ಅಪಶಕ್ನ ಮಾತಾಡ್ತಾ ಇದೀಯ ಅಂತ ಈಶ್ವರಿ ಕೇಳ್ತಾರೆ. ಈಗ ತಾನೇ ನೀವೇ ಹೇಳಿದ್ರಲ್ಲ ಅತಿಗೆ ಅಂತ ಸಾವಿತ್ರಿ ಹೇಳ್ತಾರೆ. ಚೇಚೆ ನಾನಂತ ಮಾತು ಹೇಳೋದಕ್ಕೆ ನನಗೇನ್ ತಲೆ ಕೆಟ್ಟದೆ, ನಾನ್ ಹೇಳಿದ್ದು ಮುಂದೆ ನಿಂತು ಮದ್ವೆ ಮಾಡೋದ್ರಾಗೆ ಯಾವ ಅನುಮಾನನೂ ಇಲ್ಲ ಅಂತ. ಅಲ್ಲ ಅತ್ತಿಗೆ ಮಾತ್ ಕಂಡಿದೀನಿ ಅಂತ ಮಾತನ್ನೇ ಬದಲಾಯಿಸಕ್ ಹೋಗ್ಬೇಡ, ಇದ್ರಂತವ ನೀನ್ ಹೇಳ್ತಾ ಇದ್ದಿದ್ದು ಹಂಗೆಯಾ ಅಂತ ಹೇಳ್ತಾರೆ ಸಾವಿತ್ರಿ. ನೋಡು ಸಾವಿತ್ರಿ, ಮದ್ವೆ ನಿಲ್ಲಿಸ್ಬೇಕು ಅಂತ ನಿನ್ ಮನ್ಸಲ್ಲಿ ಕೆಟ್ಟ ಯೋಚನೆ ಇರೋದಕ್ಕೆಯ, ಒಳ್ಳೆ ಮಾತು ಕೆಟ್ಟದಾಗ ಕೇಳಿಸ್ತಾ ಇದೆ. ಸಾವಿತ್ರಿ, ಮದ್ವೆ ವಿಚಾರದಾಗೆ ಇನ್ನೊಂದ್ಸಲ ಕೆಟ್ಟ ಯೋಚನೆ ಮಾಡ್ದೇವೋ ಸುಮ್ಕೆ ಇರಕ್ಕಿಲ್ಲ. ನಿನ್ನ ಹತ್ರ ಮಾತಾಡ್ಕೊಂಡು ನಿಲ್ಲುವಷ್ಟು ಪುರ್ಸೊತ್ತು ನನ್ಗಿಲ್ಲ, ಮದ್ವೆ ಕೆಲಸ ಜಾಸ್ತಿ ಐತೆ, ಬಾ ಚಿತ್ರ ಅಂತ ಹೇಳಿ ಸಾವಿತ್ರಿನ ತಳ್ಬಿಟ್ಟು ಹೋಗ್ಬಿಡ್ತಾರೆ. ಯಪ್ಪ ನೋಡ್ದೇನವ ಆಡಿದ ಮಾತನ್ನ ಒಂದೇ ಕ್ಷಣದಲ್ಲಿ ಪ್ಲೇಟ್ ಬದಲಾಯಿಸ್ಬಿಟ್ರಲ್ಲಿ ಇವ್ರು ಅಂತ ವಿನಂತಿ ಕೇಳ್ತಾರೆ. ಲೇ ಅವಳು ಈಶ್ವರಿ ನಾಗರಾವಿದ್ದಂಗೆ, ವಿಷ ಮಾತ್ರ ಅಲ್ಲ 2 ನಾಲ್ಗೇನೂ ಇದೆ, ಮಾತ್ ಬದಲಾಯಿಸ್ದೆ ಇನ್ನೇನ್ ಮಾಡೋಳು ಅಂತ ಹೇಳ್ತಾರೆ ಸಾವಿತ್ರಿ. ಆದ್ರೂವೆ ಅವ್ವ ಈಶ್ವರಿ ಅತ್ತೆ ಬಾಯಲ್ಲಿ ಅಂತ ಮಾತ್ ಬಂದೈತಿ ಅಂದ್ಮೇಲೆ ಏನೋ ವಿಷಯ ಅದೇ ಕಣವ ಅಂತ ವಿನಂತಿ ಹೇಳ್ತಾರೆ. ದಿಟ ಕಣೆ, ಈ ಕ್ಷಣದಿಂದ ಬರೀ ಇವ್ರ ಮೇಲ್ ಮಾತ್ರ ಅಲ್ಲ ಇಡೀ ಮನೆಯವ್ರ ಮೇಲೆ ಕಣ್ಣಿಡ್ಬೇಕು, ಇಡೀ ಮನೆಗೆ ಕಿವಿ ಕೊಡ್ಬೇಕು. ಇಲ್ಲಿ ನಮಗ್ ಗೊತ್ತಿಲ್ದೆ ಏನೋ ನಡೀತಾ ಇದೆ, ಅದ್ ಏನಂತ ಕಂಡಿಡ್ದು ನಮ್ ದಾರಿನ ಸಲೀಸ್ ಮಾಡ್ಕೋಬೇಕು ಅಂತ ಸಾವಿತ್ರಿ ಸೇರಿ ಇಬ್ರು ಪ್ಲಾನ್ ಮಾಡ್ತಾರೆ. ಈ ಕಡೆ ನೋಡಿದ್ರೆ ಕ್ವಾಟ್ಲೆ ವಿದ್ಯೆಗೋಸ್ಕರ ಕಾಯ್ಕೊಂಡ್ ನಿಂತಿರ್ತಾರೆ. ವಿದ್ಯಾ ಆಟೋ ಇಂದ ಇಳ್ಕೊಂಡು ಅಣ್ಣ 1 ನಿಮಿಷ ಇಲ್ಲೇ ಇರಿ ಅಂತ ಹೇಳ್ಬಿಟ್ಟು ಕ್ವಾಟ್ಲೆ ಹತ್ರ ಹೋಗ್ತಾರೆ. ಅತ್ಯಮ್ಮ ಏನೋ ಮುಖ್ಯವಾದ ವಿಷಯ ಇದೆ, ಫೋನಲ್ಲಿ ಹೇಳಕ್ಕಾಗಲ್ಲ, ಕಾಯ್ತಾ ಇರು ಅಂತ ಹೇಳ್ದಲ್ಲ ಅಂತ ತಲೆ ಹೋಗೋ ವಿಷಯ ಏನ್ ಅತ್ಯಮ್ಮ ಅಂತ ಕೇಳ್ತಾರೆ ಕ್ವಾಟ್ಲೆ. ಅಣ್ಣ ಇವಾಗ ಒಂಚೂರು ಯಾಮಾರಿದ್ರುವೆ ತಲೆಗಳೇ ಹೊಂಟೋಯ್ತವೆ. ಅಯ್ಯೋ ಅತ್ಯಮ್ಮ ಅಂತ ತಲೆ ಹೋಗೋ ವಿಷಯ ಏನ್ ಅತ್ಯಮ್ಮ ಅಂತ ಕ್ವಾಟ್ಲೆ ಗಾಬರಿಯಲ್ಲಿ ಕೇಳ್ತಾರೆ. ಅಣ್ಣಯ್ಯ, ಕಣ್ಮಣ್ಣಿಗೆ ನೋಡಿರೋ ಹುಡುಗನ್ ಮನೆಯವರು ಅವ್ರು ಯಾರು ಸರಿ ಇಲ್ಲ. ಸೆಲ್ವರಾಜ್ ಹೇಳಿದ್ದನ್ನ ನವೀನ್ ಕುಮಾರ್ಗೆ ಇರೋಬರ ಚಟ ಎಲ್ಲ ಇದಾವೆ ಅಂತ ಹೇಳಿದ್ದನ್ನೆಲ್ಲ ವಿದ್ಯಾ ಕ್ವಾಟ್ಲೆ ಮುಂದೆ ಹೇಳ್ತಾರೆ. ಅಷ್ಟರಲ್ಲಿ ಗೇಟ್ ಹತ್ರ ವಿನಂತಿ ಬಂದು ಕ್ವಾಟ್ಲೆ ಹಾಗೆ ವಿದ್ಯಾ ಮಾತಾಡೋದನ್ನ ಕೇಳಿಸ್ಕೊತಾ ಇರ್ತಾರೆ. ಎಲ್ಲ ಕಳ್ರ ಒಳ್ಳೆಯವ್ರಂಗೆ ಮುಖವಾಡ ಹಾಕೊಂಡು ಅತ್ಯಮ್ಮ ಈ ವಿಷಯನ ಇವಾಗ್ಲೇ ಅಟ್ಟಿಗೇಳಿ ಮದ್ವೆ ನಿಲ್ಸೋಣ ಅಂತ ಕ್ವಾಟ್ಲೆ ಹೇಳ್ತಾರೆ. ವಿದ್ಯೆ ಹೇಳ್ತಾರೆ, ಇಲ್ಲ ಅಣ್ಣ ಅದರಿಂದ ಯಾವ ಪ್ರಯೋಜನನೂ ಇಲ್ಲ, ಯಾಕಂದ್ರೆ ಆ ಪ್ರಯತ್ನ ಮಾಡಿ ನಾನು ಆಗ್ಲೇ ಸೋತಿದ್ದೀನಿ. ನಾವಿವಾಗ ಯಾರಿಗೆ ಏನ್ ಹೇಳಿದ್ರು ಅವರು ನಂಬೋ ಪರಿಸ್ಥಿತಿಯಲ್ಲಿ ಇಲ್ಲ ಆಟೆ ಅಂತ ಹೇಳ್ತಾರೆ ವಿದ್ಯಾ. ಅಂದ್ಬಿಟ್ಟು ಆ ಲಫಂಗಗೆ ನಮ್ ಕಣ್ಮಣಿನ ಕೊಟ್ಟು ಅವಳು ಬಾಳನ್ನ ಹಾಳು ಮಾಡ್ಬೇಕಾದ್ಗೆ ಅಂತ ಕ್ವಾಟ್ಲೆ ಕೇಳ್ತಾರೆ. ಇವಾಗ ನಾವು ಹೋಗಿ ಹೇಳಿದ್ರು ಪ್ರಯೋಜನ ಇಲ್ಲ ಅಣ್ಣಯ್ಯ ಅಂತ ಕೆಟ್ಟುಳ ಅಂತ ಅಂದು ಸಾಕ್ಷಿ ಸಮೇತವಾಗಿ ಮನೆಯವ್ರ ಮುಂದಿಡಬೇಕು, ಅವಾಗ್ಲೇ ಈ ಮದ್ವೆ ನಿಲ್ಲೋದು ಅಂತ ವಿದ್ಯೆ ಹೇಳ್ತಾರೆ. ಹೆಂಗ್ ಅತ್ಯಮ್ಮ ಅಂತ ಕ್ವಾಟ್ಲೆ ಕೇಳಿದಾಗ, ಅದೇ ಅಣ್ಣಯ್ಯ ಅವನು ಲಾಡ್ಜಲ್ಲಿ ಏನೋ ಕೆಟ್ಟ ವ್ಯವಹಾರ ಮಾಡ್ತಾನೆ ಅಂತ ಅಪ್ಪ ಹೇಳಿದ್ರಲ್ವೇ, ಅದನ್ನ ಸಾಕ್ಷಿ ಸಮೇತ ಪತ್ತೆ ಮಾಡಿದ್ರೆ ಬಂಡವಾಳ ಏನು ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ ಅಂತ ವಿದ್ಯೆ ಹೇಳ್ತಾರೆ. ಈ ಕಡೆ ವಿನಂತಿ ಕೇಳಿಸ್ಕೊಂಡು ಬಾಯಿ ಮೇಲೆ ಬೆಳ್ಳೆ ಇಟ್ಕೊಂಡ್ಬಿಡ್ತಾರೆ. ಮದ್ವೆದು ನಿಲ್ಲುತ್ತೆ ಅಣ್ಣ ಅಂತ ಹೇಳ್ತಾರೆ ವಿದ್ಯಾ. ಹೇಳ್ತಾ ಇರೋದು ಸರಿಯಾಗೈತಿ ಅತ್ಯಮ್ಮ, ಆದ್ರೆ ನಾನು ಇವಾಗ ಹೋಗ್ತಾ ಇರೋ ವಿಚಾರ ಅಟ್ಟಿಗೆ ಗೊತ್ತಾದ್ರೆ ಸುಮ್ಕೆ ಬಿಟ್ಟಾರೆ ಅಂತ ಹೇಳ್ತಾರೆ ಕ್ವಾಟ್ಲೆ. ಅಣ್ಣ ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ, ಮೊದ್ಲು ಕಣ್ಮಣಿ ಜೀವನ ಉಳಿಸೋದು ಮುಖ್ಯ, ಅರ್ಥ ಮಾಡ್ಕೋಣ, ಮೊದ್ಲು ಇಲ್ಲಿಂದ ಹೊರಡು ಅಂತ ಹೇಳ್ತಾರೆ ವಿದ್ಯಾ. ಹಾಗಾದ್ರೆ ನಾನು ನಂಜೇಗೌಡ್ರ ಲಾಡ್ಜ್ಗೆ ಹೋಗಿ ಯಾವ್ದಾದ್ರು ಸಾಕ್ಷಿ ಸಿಗ್ತದ ಅಂತ ನೋಡ್ತೀನಿ, ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾನು ಶಕ್ತಿ ಮೀರ್ ಪ್ರಯತ್ನ ಮಾಡ್ತೀನಿ ಬುಡಿ ಅಂತ ಹೇಳ್ತಾರೆ ಕ್ವಾಟ್ಲೆ. ಈ ಕಡೆ ವಿನಂತಿ ಮನ್ಸೊಳಗೆ ಅನ್ಕೊಂತಾರೆ, ಕ್ವಾಟ್ಲೆ ಗೊತ್ತಾಗ್ದಂಗೆ ಅದೇ ಲಾಡ್ಜಲ್ಲಿ ಇವತ್ ರಾತ್ರಿ ಉಳ್ಕೊಂಡು ಹುಡುಗನ್ ಬಂಡವಾಳನ ಕಂಡು ಹಿಡಿದು ಅಂಬೇಳೆನ ಬೇಯಿಸ್ಕೋಬೇಕು ಅಂತ ಮಾತಾಡ್ಕೊಂತಾರೆ. ಈ ಕಡೆ ವಿದ್ಯೆ ಹೇಳ್ತಾರೆ, ಸರಿ ಅಣ್ಣಯ್ಯ ಆಟೋನಲ್ಲಿ ಹೋಗು ಹುಷಾರು ಅಂತ ಹೇಳ್ತಾರೆ ವಿದ್ಯಾ. ಸರಿ ಅತ್ಯಮ್ಮ ಅಂತ ಹೇಳಿ ಕ್ವಾಟ್ಲೆ ಆಟೋದಲ್ಲಿ ಹೊರಡ್ತಾರೆ. ಮತ್ತೆ ವಿದ್ಯೆ ಯೋಚನೆ ಮಾಡ್ಬಿಟ್ಟು ಅಯ್ಯೋ ಕ್ವಾಟ್ಲೆ ಅಣ್ಣಗೆ ಫೋನ್ ಮಾಡ್ಬೇಕಲ್ಲ ಅಂತ ಫೋನ್ ಮಾಡ್ಬಿಟ್ಟು ಫೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಫೋನಲ್ಲಿ ಮಾತಾಡ್ಬಿಟ್ಟು ವಿದ್ಯಾ ಅಲ್ಲಿಂದ ಹೊರಟ್ಬಿಡ್ತಾರೆ. ಇವನ್ನೆಲ್ಲ ಕೇಳಿಸ್ಕೊಂಡ ವಿನಂತಿ, ಏನು ಆ ಹುಡುಗ ಇಷ್ಟೊಂದು ಕೆಟ್ಟವನೆ, ಮದ್ವೆ ನಿಲ್ಸಕ್ಕೆ ಒಳ್ಳೆ ಅವಕಾಶ ಸಿಕ್ಕದೆ, ಬಾರ್ದು ಇದನ್ನ ಅಂತ ಹೇಳ್ಬಿಟ್ಟು ಒಳಕ್ ಹೋಗಿ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಂತಾರೆ ವಿನಂತಿ. ಅಷ್ಟರಲ್ಲಿ ಸಾವಿತ್ರಿ ಬಂದ್ಬಿಟ್ಟು ಬಟ್ಟೆ ಪ್ಯಾಕ್ ಮಾಡೋದನ್ನ ನೋಡ್ಬಿಟ್ಟು, ಇದೇನೇ ಇದು ಬಟ್ಟೆ ಪ್ಯಾಕ್ ಮಾಡ್ತಾ ಇದೀಯಾ, ಈಟೊತ್ತಲ್ಲಿ ಎಲ್ಲಿಗೆ ಹೋಗ್ತೀಯ ಅಂತ ಕೇಳ್ತಾರೆ. ಎಲ್ಲಾನು ಹೇಳ್ಕೊಂಡ್ ಕುಂದ್ರಕ್ಕೆ ಆಗಕ್ಕಿಲ್ಲ, ಹೋಗಿ ಫೋನ್ ಮಾಡ್ತೀನಿ, ಒಳ್ಳೆ ಅವಕಾಶ ಸಿಕ್ಕದ್ ಕಣವ, ನೀನು ನೋಡಿರೋ ಹುಡುಗನಿಗೆ ಮದ್ವೆ ಮಾಡೋದಿಕ್ಕೆ ಎಲ್ಲ ಸಿದ್ಧತೆನೂ ಮಾಡ್ಕೊಂಡ್ಬಿಡು ಅಂತ ಹೇಳ್ತಾರೆ ವಿನಂತಿ. ಏನ್ ಮಾಡಕ್ ಹೊಂಟಿದೀಯಾ, ಎಲ್ಲಿ ಹೋಗ್ತಾ ಇದೀಯಾ, ಅದನ್ನಾದ್ರೂ ಒಸಿ ಹೇಳ್ಬಿಟ್ಟು ಹೋಗಿ ಅಂತ ಹೇಳ್ತಾರೆ ಸಾವಿತ್ರಿ. ಅವ್ವ ಸುಮ್ನೆ ತಲೆ ತಿನ್ಬೇಡ ಕಣಮ್ಮ, ಆಟೋದಲ್ಲಿ ಹೋಯ್ತಾ ನಿನಗೆ ಫೋನ್ ಮಾಡ್ತೀನಿ ಅಂತ ಬ್ಯಾಗ್ ತಗೊಂಡು ಅಲ್ಲಿಂದ ಹೊರಟ್ಬಿಡ್ತಾರೆ ವಿನಂತಿ.
ಇವಳೊಬ್ಳು ಯಾವಾಗ್ಲೂ ಹಿಂಗೆ ಮಾಡ್ತಾಳೆ ಅಂತ ಸಾವಿತ್ರಿ ಬೇಸರ ಮಾಡ್ಕೋತಾರೆ. ಈ ಕಡೆ ನೋಡಿದ್ರೆ ಈಶ್ವರಿ ಫೋನ್ ನೋಡ್ಕೊಂಡು ಕೂತಿರ್ತಾರೆ. ಅಲ್ಲಿಗೆ ಭದ್ರ ಬರ್ತಾರೆ. ಕವ ಅಂತ ಹೇಳಿ ಸುಮ್ನೆ ಸೈಲೆಂಟ್ ಆಗಿ ನಿಂದಿರ್ತಾರೆ ಭದ್ರ. ಆಗ ಈಶ್ವರಿ ಹೇಳ್ತಾರೆ, ಏನ್ ಭದ್ರ ನಂತವ್ ಮಾತಾಡಕ್ ಬಂದು ಹೀಗ್ ನಿಂತ್ಕೊಂಡಿದ್ಯಾ, ಏನ್ ವಿಷಯನಪ್ಪ ಅಂತ ಕೇಳ್ತಾರೆ. ನಿಂಗ್ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ಚಿಕ್ಕವ, ಮನಸ್ನಾಗೆ ಒಂದ್ ವಿಷಯ ಶಾನೆ ಕೊರಿತಾ ಐತೆ. ಅಯ್ಯೋ ನಂತವ್ ಕೇಳಕ್ಕೆ ಯಾಕ್ಲೆ ಇಂತ ಯೋಚನೆ ಮಾಡ್ತೀಯ ಅಂತ ಈಶ್ವರಿ ಕೇಳ್ತಾರೆ. ಅಲ್ಲ ಕಣ್ ಚಿಕ್ಕವ, ನಮ್ ಕಣ್ಮಣಿಗ್ ನೋಡಿರೋ ಹುಡುಗನ್ ಮನೆತನದ ಬಗ್ಗೆ ನೀನ್ ಚೆನ್ನಾಗ್ ಗೊತ್ತಲ್ವೇ, ಹುಡುಗ ಒಳ್ಳೆಯವನಲ್ವಾ ಅಂತ ಕೇಳ್ತಾ ಇದೀನಿ ಅಂತ ಹೇಳ್ತಾರೆ ಭದ್ರ. ಭದ್ರ ಇದ್ದಕ್ಕಿದ್ದಂಗೆ ಹಿಂಗ್ ಬಂದ್ ಕೇಳ್ತಾ ಇದೀಯಲ್ಲೋ, ಯಾಕೆ ಹುಡುಗನ್ ಬಗ್ಗೆ ಯಾರಾದ್ರೂ ತಪ್ಪಾಗಿ ಹೇಳಿದ್ರೆ ಅಂತ ಈಶ್ವರಿ ಕೇಳಿದಾಗ ಭದ್ರ ಹೇಳ್ತಾರೆ, ಚೇಚೆ ಹಂಗೇನಿಲ್ಲ ಚಿಕ್ಕವ, ಹೆಣ್ಣು ಮಗುನ ಒಬ್ರು ನಂಬಿ ಮದ್ವೆ ಮಾಡ್ಕೊಡ್ತಾ ಇದೀವಲ್ವೇ, ಅದಕ್ಕೆ ಅವ್ನು ಯೋಗ್ಯನಾ ಅಲ್ವಾ ಅಂತ ತಿಳ್ಕೊಳ್ಳೋದು ಒಳ್ಳೇದಲ್ವೇ ಅಂತ ಹೇಳ್ತಾರೆ ಭದ್ರ. ಯಾಕಂದ್ರೆ ಇದು ನನ್ನ ತಂಗಿ ಜೀವನದ ಪ್ರಶ್ನೆ ಅಲ್ಲ ಚಿಕ್ಕವ. ಆಗ ಈಶ್ವರಿ ಹೇಳ್ತಾಳೆ, ಅವಳು ನಿಮಗೆ ತಂಗಿ ಮಾತ್ರ ಅಲ್ಲ, ನನಗೂ ಮಗಳೆಯ. ಅವಳನ್ನ ಎತ್ತಿಲ್ವೋ, ಆದ್ರೆ ನನ್ನ ಮಗಳ ತರನೇ ಎತ್ತಿ ಮುದ್ದಾಡಿ ಸಾಕಿದ್ದೀನಿ. ಒಳ್ಳೆ ಮನೆ ಸೇರ್ಬೇಕನ್ನೋ ಆಸೆ ನನ್ಗಿರಕ್ಕಿಲ್ವೇ. ಭದ್ರ, ಮದ್ವೆ ಅಂದ್ರೆ ಆಟ ಅಲ್ಲ, 2 ಮನ್ಸು 2 ಕುಟುಂಬ ಒಂದಾಗೋ ಸಮಯ. ಅದ್ರಲ್ಲಿ ಏನಾದ್ರೂ ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಆ ನೋವು ಒಂದಿನಕ್ಕೆ ಕೊನೆ ಆಗಲ್ಲ, ಜೀವನ ಪೂರ್ತಿ ಗಾಯ ಆಗಿ ಉಳ್ಕೊಂಡ್ಬಿಡ್ತದ ಕಣಪ್ಪ. ಅಂದ್ಮ್ಯಾಕೆ ಎಚ್ಚರಿಕೆಯಿಂದ ಮುಂದುವರಿಬೇಕಲ್ವಾ. ಭದ್ರ ಹೇಳ್ತಾರೆ, ಅದಕ್ಕೆ ಚಿಕ್ಕವ ನಿಂತವ್ ನಾನು ಕೇಳ್ತಾ ಇರೋದು. ಹುಡುಗ ಒಳ್ಳೆಯವನಾದ್ರೆ ಅಷ್ಟೇ ಸಾಕು ನನಗೆ. ಅಣ್ಣನ್ನ ನಾನು ಚಿಕ್ಕನಿಂದನೂ ನೋಡ್ತಾ ಇದ್ದೀನಿ ಭದ್ರ, ತುಂಬಾ ಒಳ್ಳೆ ಮನ್ಸ. ಅವ್ರ ಮಗನ ಆಟೆ ಕಂಡ್ಲ, ಹುಲ್ಗಂಜಿ ಅಂತ ದೋಷ ಇಲ್ಲ, ಅಪ್ರಂಜಿ ಹುಡುಗ. ಭದ್ರ, ನೀನೇನು ಯೋಚನೆ ಮಾಡ್ಬೇಡ್ವೋ, ಅವ್ರ ಮನೆಯಲ್ಲಿ ನಮ್ ಕಣ್ಮಣಿ ಮಹಾರಾಣಿ ಹಂಗಿರ್ತಾರೆ. ಸಂಬಂಧದ ಬಗ್ಗೆ ನಾನ್ ಗ್ಯಾರಂಟಿ ಕೊಡ್ತೀನಿ ಕಣಪ್ಪ ಅಂತ ಹೇಳ್ತಾರೆ ಈಶ್ವರಿ. ಈಗ ನನ್ನ ಮನ್ಸಿಗೆ ನಿರಾಳ ಆಯ್ತು ಚಿಕ್ಕವ, ಹಿಂಗ್ ಕೇಳ್ದೆ ಅಂತ ನೀನ್ ಬೇಸರ ಮಾಡ್ಕೋಬೇಡ ಅಂತ ಭದ್ರ ಹೇಳ್ತಾರೆ. ಬೇಜಾರ್ ಯಾಕಪ್ಪ ಭದ್ರ, ನಮ್ಗೆ ಆಗದೆ ಇರೋರು ಕಿವಿ ಮೇಲೆ ಅದು ಇದು ಹಾಕ್ತಾ ಇರ್ತಾರೆ. ಕಣ್ಮಣಿ ಮದ್ವೆ ಬಗ್ಗೆ ಯೋಚನೆ ಬಿಟ್ಬಿಟ್ಟು ಚಿಂತೆಯಾಗಿ ಮಲ್ಕೋ ಅಂತ ಹೇಳ್ತಾರೆ ಈಶ್ವರಿ. ಸರಿ ಚಿಕ್ಕವ ಅಂತ ಹೇಳಿ ಭದ್ರ ಅಲ್ಲಿಂದ ಹೋಗ್ತಾರೆ. ಆಗ ಚಿತ್ರ ಹೇಳ್ತಾರೆ, ಏನವ ಇದು, ನಿಂತವ ಬಂದು ಈ ಮಟ್ಟಕ್ಕೆ ವಿಚಾರಿಸ್ತಾನಂದ್ರೆ ಅವನ್ ಇದನ್ನ ಇಲ್ಲಿಗೆ ಬಿಡಕ್ಕಿಲ್ಲ ಅಂತ ಹೇಳ್ತಾರೆ. ನಾಳೆ ದಾರಿ ಮುಹೂರ್ತ ಆಗೋವರೆಗೂ ಅದವ್ರನ್ನೆಲ್ಲ ಕೇಳ್ತಾನೆ ಇರ್ತಾನೆ ಅನ್ಸುತ್ತೆ. ಭದ್ರ ಹಂಗೆ ಯಾರ್ಯಾರನ್ನ ಕೇಳಿ ತಿಳ್ಕೊಳಕಿಲ್ಲ ಚಿತ್ರ, ಅದಕ್ಕೆ ನನ್ನನ್ನೇ ನೇರವಾಗಿ ಕೇಳ್ತಾ ಇದ್ದಾನೆ. ನಾನ್ ಇವಾಗ ಹೇಳಿದೀನಲ್ವಾ, ಇನ್ಮ್ಯಾಕೆ ಅವ್ನ ತಲೆ ಕೆಡ್ಸ್ಕೊಳಕಿಲ್ಲ ಅಂತ ಈಶ್ವರಿ ಹೇಳ್ತಾರೆ. ಅದ್ರವೇ ಅವ್ವ ಎಷ್ಟು ಬಿರ್ನೆ ಮದ್ವೆ ಆಗೋಗುತ್ತೋ ಅನ್ಸುತ್ತೆ ಅಂತ ಹೇಳ್ತಾರೆ ಚಿತ್ರ. ನನಗೂ ಹಂಗ ಅನಿಸ್ತೈ ಚಿತ್ರ, ದ್ಯಾವ್ರ ದಯೆಯಿಂದ ಅವಳು ಕುತ್ತಿಗೆಗೆ ತಾಳಿ ಕಟ್ಟೋವರೆಗೂ ಬಡ್ಡಿ ಆತಂಕನು ಬರ್ದೇ ಇದ್ರೆ ಸಾಕು ಅಂತ ಹೇಳ್ತಾರೆ ಈಶ್ವರಿ. ಈ ಕಡೆ ನೋಡಿದ್ರೆ ವಿದ್ಯೆ ಓದ್ಕೊಂಡ್ ಕೂತಿರ್ಬೇಕಾದ್ರೆ ಕಣ್ಮಣಿ ಅತಿಗೆ ಅನ್ಕೊಂಡ್ ಬರ್ತಾರೆ. ಕಣ್ಮಣಿ, ಇಷ್ಟೊತ್ತಲ್ಲಿ ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದೆ ಅಂತ ವಿದ್ಯೆ ಕೇಳ್ತಾರೆ. ಬದುಕಕ್ಕೆ ಅಂತ ಉಳ್ದಿರೋ ಭರವಸೆ ನೀವೊಬ್ರೇ ಅಲ್ವಾ ಅತಿಗೆ, ಏನಾದ್ರೂ ಮಾಡಿ ನಮ್ಮಿಬ್ಬರನ್ನ ಒಂದ್ ಮಾಡ್ತೀರ ಅನ್ನೋ ನಂಬಿಕೆ ಮೇಲೆ ಬಂದಿದ್ದೀನಿ ಅತಿಗೆ, ನೀವು ನನ್ನನ್ನ ಕೈ ಬಿಡ್ಬೇಡಿ ಅತಿಗೆ ಅಂತ ಹೇಳ್ತಾರೆ ಕಣ್ಮಣಿ. ನೋಡು ಕಣ್ಮಣಿ, ನೀನು ಖುಷಿಯಾಗಿರ್ಬೇಕು, ಇಷ್ಟಪಟ್ಟೋರ್ ಜೊತೆಗೆ ಮದ್ವೆ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ನಿನ್ ಕಡೆಯಿಂದ ಏನ್ ಪ್ರಯತ್ನ ಮಾಡ್ಬೇಕು ನಾನು ಅದನ್ನ ಮಾಡ್ತಾ ಇದೀನಿ, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನಿಶ್ಚಿಂತೆಯಿಂದ ಇರು ಅಂತ ವಿದ್ಯೆ ಹೇಳಿದಾಗ ಕಣ್ಮಣಿ ಹೇಳ್ತಾರೆ, ಬೆಳಕು ಹರಿದ್ರೆ ಮದ್ವೆ ಅತಿಗೆ, ನಾನು ಹೆಂಗೆ ನಿಶ್ಚಿಂತೆಯಿಂದ ಇರ್ಲಿ, ಹೇಳ್ದಂಗೆ ಅವತ್ತು ನಾನು ಅಪ್ಪಯ್ಯನ ಹತ್ರ ವಿಚಾರ ತಿಳಿಸ್ಬಿಟ್ಟಿದ್ರೆ ಒಳ್ಳೇದಿತ್ತು. ಈಗ ಆಗೋಗಿರೋದ್ ಬಗ್ಗೆ ಯೋಚನೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಅಷ್ಟೇ ಮುಖ್ಯ, ಎಲ್ಲ ಒಳ್ಳೇದೇ ಆಗುತ್ತೆ ಅನ್ನೋ ನಂಬಿಕೆಯಲ್ಲಿರು ಅಂತ ವಿದ್ಯೆ ಹೇಳಿದಾಗ ಕಣ್ಮಣಿ ಹೇಳ್ತಾರೆ, ನೀವೇನ್ ಮಾಡ್ತಿರೋ ಬಿಡ್ತಿರೋ ಅತಿಗೆ ನಂಗೆ ಗೊತ್ತಿಲ್ಲ, ರಾಖಿ ಕಟ್ಟಿದ್ರೆ ತಾಳಿ ಇಲ್ಲ ಅಂದ್ರೆ ನೀನ್ ಕುಣ್ಕೆ ಅಂತ ಹೇಳ್ತಾ ಇರ್ಬೇಕಾದ್ರೆ ವಿದ್ಯೆ ಅಯ್ಯಯ್ಯೋ ಹಾಗೆಲ್ಲ ಮಾತಾಡಬೇಡ ಅಂತ ಕಣ್ಮಣಿ ಬಾಯಿನ ಮುಸ್ತಾರೆ. ಇನ್ನು ಬಾಳಿ ಬದುಕಿರ್ಬೇಕಾದವಳು ಹೊತ್ತಲ್ಲಿ ಈ ತರ ಎಲ್ಲ ಮಾತಾಡಬಾರ್ದು, ಇನ್ನು ಧೈರ್ಯವಾಗಿರು ಸರಿನಾ ಅಂತ ಹೇಳ್ತಾರೆ ವಿದ್ಯಾ. ಇದೀರಾ ಅನ್ನೋದು ಒಂದೇ ಧೈರ್ಯ ಅತಿಗೆ ನನಗೆ, ನಾಳೆ ನನ್ ಮದ್ವೆದ್ ಮೆರವಣಿಗೆ ಆಗ್ಬೇಕೋ ಎಲ್ಲ ನಿಮ್ ಕೈಯಲ್ಲಿ ಇದೆ ಅತಿಗೆ ಅಂತ ಹೇಳಿ ಕಣ್ಮಣಿ ಅಲ್ಲಿಂದ ಹೋಗ್ಬಿಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.